ಯಾವಲ್ಲಿ ಒಂದ್ ಕೇಳ ಸುಮ್ನೆ. ಆಡು ಆಟ ಆಡು ನೀ ಆಡು ಆಡು ಆಡಿ ನೋಡು. ಹೇ ರಾಜ, ಹೇ ರಾಣಿ, ಹೇ ಜಾನಿ, ಹೇ ಜೋಕರ್, ಇದರಲ್ಲಿ ನೀ ಗಾಯಿಡು. ಯಾವನ್ ಅವನು ಕೋತಿ ಮುಂಡವ ಮ್ಯಾಲಿಂದ ಮ್ಯಾಗೆ ನೀರ್ ಒಳಿಕಂಗ್ ಧೂಕ್ ಬಡ್ರಿ ಕಂಡ್ರು ಮೂಗೊಳಿಕ್ ನೀರ್ ಹೊಂಟೈತದೆ. ಏನ್ರಿ ಸಾವ್ಕಾರ್ರೆ, ಎಲ್ಲ ನಿಮ್ ಸಂಬಂಧಿಕರು ನೀರೆಲ್ಲ ಆಟ ಆಡಕ್ ಬಂದ್ಬಿಟ್ಟಿದ್ದಾರೆ. ಮೂಕಂಡ ಶಾನೆ ಬಿಸಿಲಾಗ್ಬಿಟ್ಟದಲ್ಲ, ಹಂಗಾಗಿ ಮೈ ತೊಳ್ಕಣಕ್ಕೆ ಇನ್ನೊಂದು ಮತ್ತೊಂದು ತಳ್ಕಣಕ್ಕೆ ನೀರ್ ಹುಡಿಕೊಂಡು ಓಡಾಡ್ತಿದ್ದ ಪಾಪ. ಇಲ್ಲಿ ಯಾವ್ದೋ ಸಣ್ಣದೊಂದು ಟ್ಯಾಂಕಿ ಒಳಗಡೆ ನೀರ್ ಸಿಕ್ಕಿಬಿಟ್ಟದವೆ. ಯಾಕೆ ಹೇಳ್ತೀರಾವು, ಹಬ್ಬದಲ್ಲಿ ಅನ್ನ ಕಂಡಂಗ್ ಆಡ್ತಾವೆ ಕೋತಿ ಮುಂಡವು. ಅಲ್ರಿ ಅಕಸ್ಮಿತ್ ಈ ಒಂದು ಜಾಗದಲ್ಲಿ ನಾನು ನೀವಿದ್ದಿದ್ರೆ ಹೆಂಗಿರ್ತಿತ್ತು? ನೋಡು, ಈ ದೊಡ್ಡ ಕೋತಿ ಐತಲ್ಲ, ಇದನ್ನ ನಾನು ಅನ್ಕೋ. ಅಲ್ಲೊಂದ್ ಸಣ್ಣ ಕೋತಿ ನೀರೊಳಗಡೆ ಮುಣಗಿ ಗಪಿ ಚೇಷ್ಟೆ ಮಾಡ್ತಾ ಐತಲ್ಲ, ಅದನ್ನ ನೀನು ಅನ್ಕೋ. ಅನ್ಕೊಂಡೆ. ಮುಂದೇನ್ರಿ ಸಾವ್ಕಾರ್ರೆ? ಈಗ ನೋಡ್ ಡೈಲಾಗ್, ಯಾಟೆ ಹುಷಾರ್ಲ, ನೀರೊಳಗಡೆ ಆಟ ಆಡ್ಬೇಕಷ್ಟೇ, ನೀರೊಳಗಡೆ ಇಳಿದ ಮ್ಯಾಗೆ ಯಾರು ಕೇಳುದಿಲ್ಲ, ಯಾರು ನೋಡುದಿಲ್ಲ ಅಂತ ಸಣ್ಣಗೆ ಹಂಗೆ ಮೂತ್ರ ವಿಸರ್ಜನೆ ಮಾಡಿಬಿಡಬಾರ್ದು. ಯಾಕೆಂದ್ರೆ ನಿನ್ನ ಗೆಳೆಯರು ಇನ್ನೂ ಸಾನೆ ಸುತ್ತಾ ಇದಾರೆ, ಅವ್ರ ಮೂಗೊಳಿಕೆ ಬಾಯೊಳಿಕೆ ನಿನ್ನ ಮೂತ್ರ ಹೋಗ್ಬಿಡ್ತದೆ ಕಣ್ಣ. ಸಾವ್ಕಾರ್ರೆ, ಇದೇನ್ರಿ ನೀರೊಳಗಡೆ ಯಾರಾದ್ರೂ ಹಂಗ್ ಮಾಡಕ್ ಆಗತ್ತೇನ್ರಿ? ಕಣ್ಣ ಯಾಟೆ, ಜಗತ್ತಿನ ಸರ್ವಶ್ರೇಷ್ಠ ಸೀಕ್ರೆಟ್ ಏನು ಅಂತ ಅಂದ್ರೆ, ಈ ಸ್ವಿಮ್ಮಿಂಗ್ ಪೂಲ್ ಒಳಗೆ, ಬಾವಿ ಒಳಗೆ, ಕೆರೆ ಒಳಗೆ, ನೀರೊಳಗೆ ಚಡ್ಡಿನ ತಾಕಂಡು ಇಳಿದ್ ನನ್ನ ಮಕ್ಕಳು ಮೂತ್ರ ವಿಸರ್ಜನೆ ಮಾಡದೆ ಮ್ಯಾಲಕ್ ಬಂದವ್ರು ಉಂಟೆಲ್ಲ. ಜಗತ್ನಾಗೆ ಇಂಗ್ಲೆಂಡು ಅಮೆರಿಕ ಎಲ್ಲಾನ ನೀರ್ನ ತಗೊಂಡೋಗಿ ಟೆಸ್ಟ್ ಮಾಡಿ ಸಿಗಂಗ್ ಬಂದ್ಬಿಡು. ಅದರಲ್ಲಿ ಮೂತ್ರ ಇರ್ಲಿಲ್ಲ ಅಂದ್ರೆ ನೀನು ಕಾಲು ಕೆಳಗಡೆ ನುಗ್ಬಿಡ್ತೀನಿ ಕಣ್ಣ. ಅಯ್ಯೋ 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 ಅಯ್ಯೋ, ಇದನ್ನ ಕೇಳ್ತಾ ಇದ್ರೆ ಸ್ವಿಮ್ಮಿಂಗ್ ಪೂಲ್ ಇನ್ನೊಂದು ಮತ್ತೊಂದ್ರೊಳಗಡೆ ಇಳಿಯೋದಕ್ಕೆ ಭಯ ಆಗುತ್ತಲ್ರಿ. ಭಯ ಯಾಕ್ಲ, ಮೂತ್ರನ ಏನ್ ಆಸಿಡು ಅನ್ಕೊಂಡ್ಬಿಟ್ಟಿದ್ಯಾ? ಅದು ಒಂಥರ ಉಪ್ಪು ನೀರು ಇದ್ದಂಗೆ. ಆದ್ರೆ ಅವನಿಗೆ ಅವನಿಗೆ ಶೋಕ ಬಾರದಷ್ಟೇ. ಅಯ್ಯೋ ಸುಮ್ನಿರಿ, ನಿಮ್ ಮಾತು ಕೇಳ್ತಾ ಇದ್ರೆ ವಾಂತಿ ಬಂದಂಗ ಆಗತ್ತೆ. ಪಾಪ ಕೋತಿಗಳು ಹಾಗೆ ಮಾಡ್ತವೇನ್ರಿ? ಕೋತಿಗಳಿಗೆ ಏನು ಮೂತ್ರ ವಿಸರ್ಜನೆಗೆ ದಾರಿ ಇರೋಕಿಲ್ವಲ್ಲ, ಅದು ನೇಚರ್ ಕಣ್ಣ. ತಣ್ಣಗ್ ನೀರೊಳಗಡೆ ಕಾಲಿಕ್ಕಿದ ಮ್ಯಾಗೆ ಶೆಡಲ ಆಗಿ ಹಂಗ ಬಂದ್ಬಿಡ್ತದೆ ಕಣ್ಣ. ಯಾಟೇ ಬಂದ್ಬಿಡ್ತದೆ, ತಡಿಯಕ್ಕಾಗೋಕಿಲ್ಲ. ಅಯ್ಯೋ ಮೊನ್ನೆ ಟಾಪಿಕ್ ಚೇಂಜ್ ಮಾಡ್ರಿ, ಇದನ್ನ ಕೇಳ್ತಾ ಇದ್ರೆ ಜನ ಮಕ್ಕೋಗ್ದಾರು. ಸತ್ಯ ಹೇಳಿದ್ರೆ ಜನ ಮಕ್ಕೋಗಿತಾರೆ. ಆಯ್ತು ಬಿಡು, ಈಗ ನಾಡಿದ್ದು IPL ಫೈನಲ್ ಐತಲ್ಲಪ್ಪ, ಟಿಕೆಟ್ ಏನಾರ ಕೊಡಿಸ್ತೀಯಾ ಹೆಂಗೆ? ಅಯ್ಯೋ ಆ ಟಿಕೆಟ್ ಕತೆ ಯಾಕೆ ಹೇಳ್ತೀರಿ? IPL ಬೆಂಗಳೂರಿಂದ ಶಿಫ್ಟ್ ಮಾಡ್ಬಿಟ್ಟಿದಾರಲ್ರಿ. ಹೌದೌದೌದೌದೌದು, ಮರ್ತೇ ಬಿಟ್ಟೆ. ಈ ನಮ್ಮ ಕರ್ನಾಟಕದ MLAಗಳ ಕಾಟದಿಂದ IPL ನವರು ಗುಡರಾಕಿ ಇತ್ಕೊಂಡು ಬೆಂಗಳೂರ್ನೇ ಬಿಟ್ಬಿಟ್ರಂತಲ್ಲೋ ಯಾಟೆ. ಹೌದ್ರಿ, ಈ MLAಗಳ ಕಾಟ. ಹೌದು, 1000 ಟಿಕೆಟ್ ನ ಅವ್ರಿಗೆ ಕೊಡ್ಬೇಕು ಅಂತ ಎಲ್ಲ ಲೆಕ್ಕಾಚಾರ ಹಾಕಿ IPL ನವರು ತೀರ್ಮಾನ ಮಾಡಿದ್ರು. ಒಂದೊಂದು ಟಿಕೆಟ್ಗೆ 20,000 ರಿಂದ 40,000 ರೂಪಾಯಿ ಆಯ್ತದಂತೆ. ಏಟಾಯ್ತು ಲೆಕ್ಕ ಹಾಕಲ್ಲ? ಅಯ್ಯೋ ಲೆಕ್ಕ ಹಾಕದಿರ್ಲಿರಿ, ಅದ್ರ ಹಿಂದೆ ಒಂದು ದೊಡ್ಡ ಕುತಂತ್ರನೇ ಇದೆ ಗೊತ್ತೇ ನಿಮ್ಗೆ? ಕಣ್ಣ ಗೊತ್ತು. ಈ MLAಗಳು ಅವ್ರ ಮನೆಯಲ್ಲಿ ಅವ್ರ ಹೆಂಡ್ರ ತಮ್ಮಂದಿರಿಗೆ, ತಂಗಿದಿರಿಗೆ, ಇನ್ನ ಈ ಕಡೆಗೆ ಬಂದ್ರೆ ಅವರ ಎಗಸ್ಟ್ರಾ ಫಿಟ್ಟಿಂಗ್ಗಳು ಇರ್ತಾವಲ್ಲ, ಅವಕ್ಕೆ ಅವ್ರ ಮನೆಯವರಿಗೆ ಟಿಕೆಟ್ನ ಹೊಂದಿಸಿ ಕೊಡೋದ್ರಲ್ಲಿ ಇವರು ಚಡ್ಡಿ ಸೊಡ್ಲ ಆಗೋಗಿರ್ತದೆ. ಅಯ್ಯೋ ನನಗೆ ಕೊಡಲಿಲ್ಲ ಟಿಕೆಟು, ಅಯ್ಯೋ ಅವಳು ಕೊಡಲಿಲ್ಲ ಟಿಕೆಟು ಅಂತ MLA ಫ್ರೆಂಡ್ಸ್ಗಳೆಲ್ಲ ಜೂಟ್ ಇಟ್ಕೊಂಡು ಕಿತಾಡ್ತಿದ್ರಂತೆ. ಪಾಪ ಆ ಪ್ರೆಸರ್ನ ತಗೊಂಬಂದು ಈ IPL ನವ್ರ ಮೇಲೆ ಹಾಕಿ ಬಿಡೋದಾರೆ MLAಗಳು. ನಮಗಿನ್ನೂ ಎಕ್ಸ್ಟ್ರಾ ಟಿಕೆಟ್ ಬೇಕು ಅಂತ ಕೇಳಿದಾಗ IPL ಅವ್ರು ನೋಡಿದ್ರು, ಅಲ್ರೇ ಸ್ವಾಮಿ, ನಿಮ್ಮ ಊರಿಗೆ ಬಂದು ನಾವು ಕ್ರಿಕೆಟ್ ಆಡಿಸ್ಬೇಕಾ, ನಿಮಗೆ ಟಿಕೆಟ್ ಹಂಚ್ಬೇಕಾ? ನಿಮ್ಮ ಸವಾಸನೆ ಬೇಡ, ನಿಮ್ಮ ನೆತ್ತಿ ಕಡಿಯ ಅಂತ ಹೇಳ್ಬಿಟ್ಟು IPL ಗುಡಾರ ಕಿಂದ್ಕೊಂಡು ಅಹಮದಾಬಾದ್ ಕಡೆಗೆ ಹೊಂಟೋಗ್ಬಿಟ್ಟವ್ರೆ ಕಣ್ಣ. MLAಗಳು ಯಾವ್ಯಾವ್ದಕ್ಕೂ ಕಿತ್ತಾಡೋದು ನೋಡಿದ್ದೀನಿ ಕಣ್ಣ. ತಮ್ಮ ಸೆಟಪ್ಗಳಿಗೆ, ತಮ್ಮ ಎಕ್ಸ್ಟ್ರಾ ಫಿಟ್ಟಿಂಗ್ಗಳಿಗೆ ಟಿಕೆಟ್ ಕೊಡ್ಸೋದ್ರೊಳಗೆ IPL ನವ್ರನ್ನೇ ಓಡಿಸ್ಬಿಟ್ರಲ್ಲೋ. ಹೌದು ಕಣ್ರಿ ಸಾವ್ಕಾರ್ರೆ, ಈ ಬ್ಯಾಟು ಬಾಲು ಆಟ ಅಂದ್ರೆ ಹಾಗೆ ಅಲ್ವೇನ್ರಿ? ಕಣ್ಣ, ತೆಗ್ದ ಇವನು ವರ್ಷೀಯ ಬ್ಯಾಟು ಬಾಲ್ ಆಟನ ನನಗೆ ಹೇಳ್ಕಡಕ್ ಬರ್ತೇನೆ ನಡೀಲಲ್ಲಿ. ನಾನು ಆಟ ಕಲ್ತಾಗ ಮಗನೇ ನಿನ್ ಕುಂಡಿ ಮ್ಯಾಗ ಚಡ್ಡಿನೇ ಇರ್ಲಿಲ್ಲ. ಈಗ ವಿಜಯನಗರದ ವಿಜಯಮ್ಮ ಯಾರೋ ಸರೋಜ ಅನ್ನೋದವಳನ್ನ ಕರ್ಸಿ ಅವಳಂತೆ ಊರಿಂದ ಹಾಕಿದೇನೋ ಸಣ್ಣ ಸಮಸ್ಯೆ ಆಯ್ತಂತೆ, ನೋಡ್ಕೊಂಬರ್ರ ನಡಿಲ್ಲ. ಶಿವನೇ ಸಂಬಲಿಂಗ.
ಯಾವಲ್ಲ ಅಲ್ಲಿ ಒಂದ್ ಕೇಳ ಸುಮ್ನೆ